ಗ್ರಾಮದಲ್ಲಿ ಘಟನೆ ನಡೆದಿದೆ. JCB ಮೂಲಕ ಕಾರ್ಯಾಚರಣೆ ನಡೆಸಿದ್ರು, ಕೊನೆಗೂ ಬಚಾವ್ ಮಾಡಿದ್ದಾರೆ. ಆದರೆ ಗುಂಡಿಯಿಂದ ಹೊರಬಂದ ಸಲಗ ಆ ದೊಡ್ಡ ಆಕಾರ ಅದನ್ನು ನೋಡುವಾಗ ಮೈ ಜುಮ್ಮನ್ನತ್ತೆ. ಬದುಕಿದೆಯಾ ಬಡ ಜೀವ ಅಂತೇಳಿ ಕಾಡಿನತ್ತ ಓಡಿದೆ. ಅದು ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದಂಥ ಆನೆ. ಅಲ್ಲಿ ಏನಾಗಿದೆ, ಓಪನ್ ಶೌಚಾಲಯಗಳಿರುತ್ತೆ. ಅದು ಯಾವ ರೀತಿಯಿಂದ ಗೊತ್ತಿಲ್ಲಪ್ಪ, ಅದು ಯಾಕೆ ಹಂಗೆ ಇಡ್ತಾರೆ ಅಂತ ನೋಡಿ. ಇದು ವಿರಾಜಪೇಟೆ ಶೌಚಾಲಯದ ಗುಂಡಿಗೆ ಬಿದ್ದಿದೆ ಆನೆ. ಸಣ್ಣ ಆನೆ ಅದು. ಈ ಆನೆಗಳು ಗೊತ್ತಾಗೋದು ಅದರ ಇದರಲ್ಲಿ ಯಾವುದರಲ್ಲಿ ದಾಡೆ ಅಲ್ಲಿಂದ ಗೊತ್ತಾಗುತ್ತೆ. ಸಣ್ಣ ಮರಿ ಆನೆ ಅದು. ಅಬ್ಬಾ ಯೋ ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನಮಗೆ ಒಂದು ಕಡೆ ಖುಷಿ ಏನಪ್ಪ ಅಂತಂದ್ರೆ ಸೇವ್ ಮಾಡಿದ್ದಾರೆ. ನೋಡಿ, ಅಣ್ಣ ಬಂದ ಬಿಟ್ರೆ ಸಾಕಪ್ಪ ಅನ್ನೋ ತರ ಇದೆ. ಹೌದು, ಆನೆ ಅಂದ್ರೆ ಒಂಥರ ಪ್ರೀತಿ ರೀ ಮಕ್ಕಳಿಗೆ, ನಮಗೆ. ಆಮೇಲೆ ಒಂದು ಗಣಪತಿ ಟಚ್ಚು ನಮಗೆ. ಇನ್ನೊಮ್ಮೆ ತೋರಿಸಿ ಅದನ್ನ ವಿಜುವಲ್. ನೋಡಿ ಆನೆ ಹಿಂಗ್ ಬಿದ್ದಿದೆ. ಅದು ಶೌಚಾಲಯದ ಗುಂಡಿ, ಅದು ಓಪನ್ ಶೌಚಾಲಯ ಗುಂಡಿ. ಅದು ಯಾಕೆ ಹಂಗೆ ಇಡ್ತಾರೆ ನನಗೆ ಗೊತ್ತಿಲ್ಲಪ್ಪ ಇನ್ನೂ. ಬಟ್ ಈಗಲೂ ಈ ಥರ ಗುಂಡಿಗಳು ಇರ್ತದೆ. ಅದು ಏನೋ ಬೇರೆ ಕಾರಣಗಳಿರ್ಬೋದು. ಬಚಾವಾಗಿ ಸೇವ್ ಆಗಿದೆ. ಎನಿವೆ, ಒಂದು ಮಳೆಯ ಕಾರಣಕ್ಕಾಗಿ ಆಹಾರ ಅರಸಿ ಬಂದಿರುತ್ತೆ. ಗಜರಾಜ ಸೇಫ್ ಆಗಿದ್ದಾನೆ. ಗಜರಾಜ ಸೇಫ್. ಈಗ ಅಯ್ಯಯ್ಯೋ, ಆನೆ ಒದ್ದಾಡೋಕೆ ಬಹಳ ಬೇಸರ ಆಗುತ್ತಲ್ಲ. ಅದು ನೋಡಕ್ಕಾಗಲ್ಲ. ಅದಕ್ಕೆ ನಮ್ಗೆ ಅನ್ಸತ್ತೆ ಅದು ಹೆಂಗೋ ಕೂರೋದು, ಹೇಳ್ಕೊಳಕ್ಕಾಗಲ್ಲ. ದೊಡ್ಡ ಜೀವ ಅಲ್ವಾ. ಹೌದು. ಓಕೆ, ಇದು ಮಡಿಕೇರಿಯಲ್ಲಿ ಆನೆ ಸೇಫ್ ಆಗಿದೆ. ಮತ್ತೊಂದು ಕಡೆ ಮಲೆನಾಡಿನಲ್ಲಿ ಯಾವ ರೀತಿ ಧಾರಾಕಾರ ಮಳೆ ಅಂತಂದರೆ, ಈ ಮನೆ ಕುಸಿಯುವಂಥ ದೃಶ್ಯ ಇದೆಯಲ್ಲ, ಛೆ ನೀವು ನೋಡಿದ್ದು ಮನೆ ಕುಸಿತಾ ಇದೆ ಎದುರೆದುರು. ಕೊಪ್ಪ ತಾಲೂಕು ಗುಡ್ಡೆತೋಟ ಸಮೀಪ ನೋಡಿ ಆ ಮನೆ. ನೀವು ಇದು ಕುಸಿಯೋ ಮನೆ ಏನ್ರಿ? ಕುಸಿಯುವಂಥ ಮನೆ ಅಲ್ಲ ಇದು. ಈಗ ನಾವು ಕೆಲವು ಕಡೆ ನೋಡಿ ಕುಸಿದೋಗ್ಬಿಡುತ್ತೆ. ಮೊಬೈಲಲ್ಲಿ ಯಾರೋ ತಗೊಂಡಿದ್ದಾರೆ ಅದನ್ನು ನೋಡಿ, ಬಿದ್ದೋಯ್ತು. ಶಾಂತಿ ಗ್ರಾಮದಲ್ಲಿ ಕೊಪ್ಪ ಇದು. ಅಯ್ಯಯ್ಯೋ, ನೋಡಿ ಭಾಳ ಗಟ್ಟಿಮುಟ್ಟಿನ ಮನೆ ಇದು, ದೊಡ್ಡ ಮನೆ. ಆಮೇಲೆ ಮಲೆನಾಡಿನ ಮನೆಗಳು ಹಿಂಗೆ ಇರುತ್ತೆ. ಅಲ್ಲಿ ನೋಡಿ ಸ್ಥಿತಿ, ಅದೇನೋ ಬೀಳೋ ಮನೆ ಥರ ಇದೆಯಾ? ಈಗ ನಾವು ಕೆಲವು ಕಡೆ ಈ ಉತ್ತರಾಖಂಡ ಆ ಭಾಗದೆಲ್ಲ ನೋಡ್ತೀವಿ. ಅದು ಹೆಂಗೆ ಅಂತಂದ್ರೆ ನಾವೆಲ್ಲ ಆಕ್ರಮಿಸ್ಕೊಂಡು ಕಟ್ಟಿರ್ತೀವಿ. ಸಮುದ್ರ ಇದು ನದಿಯೆಲ್ಲ ಆಕ್ರಮಿಸ್ಕೊಂಡು ಕಟ್ಟಿರ್ತೀವಿ ನೋಡಿ. ಛೆ ಒಳ್ಳೆ ಮನೆ ಇದು. ಮನೆ ಬಿದ್ದಿದೆ. ಬಹುಶಃ ಒಳಗಿದ್ದವರೆಲ್ಲ ಹೊರಗೆ ಬಂದಿರ್ತಾರೆ, ಹಾಗಾಗಿ ತೊಂದರೆ ಇಲ್ಲ. ಬಟ್ ಆ ದೃಶ್ಯ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ದೊಡ್ಡ ಮನೆ. ಮಲೆನಾಡಿನ ಮನೆಗಳು ಯಾವ ರೀತಿ ಬಿದ್ದಿದೆ ಅಂತ. ಒಂದು ಕಡೆ ಆನೆ, ಮತ್ತೊಂದು ಮಳೆಯ ಅವಾಂತರಗಳಿದೆಲ್ಲ. ಹಾಗಾಗಿ ನಾವು ಮಳೆಯನ್ನು ದೂರೋದಿಲ್ಲ, ನಾವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮಡಿಕೇರಿಯಲ್ಲಿ ಶೌಚಾಲಯದ ಗುಂಡಿಗೆ ಬಿದ್ದಿರೋ ಆನೆ ಸೇಫ್ ಆಗಿದೆ. ಮತ್ತೊಂದು ಕಡೆ ಮನೆ ಬಿದ್ದಿದೆ. ನೆಕ್ಸ್ಟ್, ನಿರಂತರವಾಗಿ ರಿಪಬ್ಲಿಕ್ ಕನ್ನಡ. ಅಂಕೋಲಾ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಆದ ಬಳಿಕ ಅಲ್ಲಿ ಯಾವ ರೀತಿ ಅವಾಂತರಗಳು ಸೃಷ್ಟಿಯಾಗಿದೆ, ಎಷ್ಟು ಜನ ಜೀವ ಕಳೆದುಕೊಂಡಿದ್ದಾರೆ, ಎಷ್ಟು ಜನರ ಬದುಕು ಮೂರಾಬಟ್ಟೆಯಾಗಿದೆ. ನಿರಂತರವಾಗಿ ಸ್ಪಾಟ್ ಇಂದ ನಮ್ಮ ಸಹೋದ್ಯೋಗಿಗಳು ವರದಿ ಮಾಡ್ತಿದ್ದಾರೆ. ಈಗ ನಾಪತ್ತೆಯಾಗಿದ್ದ ಬಾಲಕಿ ದುರ್ಮರಣಕ್ಕೀಡಾಗಿದ್ದಾರೆ. ಮೃತದೇಹ ಕೂಡ ಪತ್ತೆಯಾಗಿದೆ. 7 ಜನ ಮಿಸ್ಸಿಂಗ್ ಆಗಿದ್ರು, 4 ಜನ ಮೃತದೇಹ ಪತ್ತೆಯಾಗಿತ್ತು. ಉಳಿದವರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಆಗ್ತಾ ಇತ್ತು. ಈಗ ಮತ್ತೊಬ್ಬರ ದೇಹ ಪತ್ತೆಯಾಗಿದೆ ಅಂತೆ. ಒಂದೇ ಕುಟುಂಬದ 5 ಗುಡ್ಡ ಕುಸಿತಕ್ಕೆ ಮೃತಪಟ್ಟಿದ್ರು. 5 ಪೈಕಿ 3 ಮೃತದೇಹ ಪತ್ತೆಯಾಗಿತ್ತು. ಲಕ್ಷ್ಮಣ್ ನಾಯ್ಕ್ ಪತ್ನಿ ಶಾಂತಿ ನಾಯ್ಕ್, ಮಗ
ರೋಷನ್ ನಾಯ್ಕ್ ಮೃತದೇಹ ಪತ್ತೆಯಾಗಿತ್ತು. ಗೋಕರ್ಣದ ಸರ್ಕಾರಿ ಆಸ್ಪತ್ರೆಗೆ ಸದ್ಯ ಮೃತದೇಹಗಳನ್ನ ರವಾನೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ಮಳೆ ಆರ್ಭಟಕ್ಕೆ ಕರುನಾಡು ತತ್ತರ. ಬೋರ್ಗರೆದ ನದಿಗಳು ಸಂಚಾರ ಸ್ಥಗಿತ. ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ. ಹಲವೆಡೆ ನದಿಗಳು ಉಕ್ಕಿ ಹರಿದು ಪ್ರವಾಹ ಸೃಷ್ಟಿಯಾದರೆ ಇನ್ನು ಕೆಲವೆಡೆ ವರುಣನ ಅಬ್ಬರಕ್ಕೆ ಬೆಟ್ಟ ಗುಡ್ಡಗಳು ಕುಸಿದು ಅವಾಂತರಗಳು ಸೃಷ್ಟಿಯಾಗಿವೆ. ದೃಶ್ಯ 1 ಉಡುಪಿ. ನೆರೆಯ ದೃಶ್ಯ ಡ್ರೋನ್ನಲ್ಲಿ ಸೆರೆ. ಭೀಕರ ಮಳೆಗೆ ಬ್ರಹ್ಮಾವರ ಮಡಿಸಾಲು ಹೊಳೆ ಉಕ್ಕಿ ಹರಿದಿದ್ದು ಅರೋರಿನಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ನೂರಾರು ಎಕರೆ ಕೃಷಿ ಭೂಮಿ ನೆರೆಯಲ್ಲಿ ಮುಳುಗಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೆಬ್ರಿ ಕಾರ್ಕಳ ಆಗುಂಬೆಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಸೀತಾ ನದಿ ತುಂಬಿ ಹರಿಯುತ್ತಿದೆ. ಗ್ರಾಮಗಳು ಜಲಾವೃತಗೊಂಡಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಭೀಕರ ದೃಶ್ಯಗಳು ಸೆರೆಯಾಗಿವೆ. ದೃಶ್ಯ 2 ಶೃಂಗೇರಿ. ದುಮ್ಮಿಕ್ಕಿ ಹರಿಯುತ್ತಿರುವ ಜಲಪಾತ. ಚಿಕ್ಕಮಗಳೂರಿನಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದ್ದು ಶೃಂಗೇರಿ ಕೊಗ್ರೆ ಹೊರನಾಡು ಮಾರ್ಗದಲ್ಲಿರುವ ತೀರ್ಥಕೆರೆ ಜಲಪಾತ ದುಮ್ಮಿಕ್ತಾ ಇದೆ. ದೃಶ್ಯ 3 ಹೆಬ್ಬಾಳ ಸೇತುವೆ ಮುಳುಗಡೆ. ಭದ್ರಾ ನದಿ ಅಬ್ಬರಕ್ಕೆ ಹೆಬ್ಬಾಳ ಸೇತುವೆ ಮುಳುಗಡೆಯಾಗಿದ್ದು ಹೊರನಾಡು ಕಳಸ ಸಂಪರ್ಕ ಕಡಿತಗೊಂಡಿದೆ. ಸೇತುವೆ ಬಳಿ ಕಳಸ ಪೊಲೀಸರು ಮೊಕಂ ಹಾಕಿದ್ದಾರೆ. ದೃಶ್ಯ 4 ಚಿಕ್ಕೋಡಿ. ಮನೆ ಮೇಲ್ಚಾವಣಿ ಕುಸಿತ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಕಲ್ಲೋಳ ಗ್ರಾಮದಲ್ಲಿ ಮಳೆಯ ಅಬ್ಬರಕ್ಕೆ ಗೋಪಾಲ ಶಹೀರ್ ಎಂಬುವರ ಮನೆ ಮೇಲ್ಚಾವಣಿ ಕುಸಿದಿದೆ. ದೃಶ್ಯ 5 ಕಲಬುರಗಿ. ಕಲ್ಲುಗಣಿ ತಡೆಗೋಡೆ ಕುಸಿತ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.